ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಸಂಡೇ ಬೆಳಗಿನ ಬ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾವು ಉಡುಪಿ ಕೆಫೆಗೆ ಹೋಗಿದ್ವಿ. ಸೊ ಅಲ್ಲಿ ಇಡ್ಲಿ ಸಾಂಬಾರ್ ಡಿಪ್ ತುಂಬ ಚೆನ್ನಾಗಿರುತ್ತೆ. ಸೊ ಇಡ್ಲಿ ಸಾಂಬಾರ್ ಡಿಪ್ ತೊಗೊಂಡು ಮತ್ತೆ ಬನ್ಸ್ ತೊಗೊಂಡು ತಿಂದ್ಬಿಟ್ಟು ಅವತ್ತಿನ ಬ್ರೇಕ್ಫಾಸ್ಟ್ನ ಉಡುಪಿ ಕೆಫೆಯಲ್ಲೇ ಮುಗಿಸಿದ್ವಿ. ಮತ್ತೆ ಹೊರಗಡೆ ಸ್ವಲ್ಪ ಮಳೆ ಮೋಡ ಇರೋದ್ರಿಂದ ಸ್ವಲ್ಪ ಮ್ಯಾಂಗ್ಳೂರಲ್ಲಿ ಏನು ಮಳೆ ಮೋಡ ಇದ್ರೂ ಮಳೆ ಬಂದ್ರೂ ಏನು ಚಳಿ ಅನ್ಸೋದಿಲ್ಲ. ಓಕೆನಾ. ಸೊ ಅದೇ ಥರ ಸೆಕೆ ಹಾಗೆ ಇರುತ್ತೆ, ಬಟ್ ಸ್ವಲ್ಪ ಸೆಕೆ ಕಡಿಮೆ ಇರುತ್ತೆ ಅಷ್ಟೇ ಈ ಥರ ಒಂದು ಮಳೆ ದಿನಗಳಲ್ಲಿ. ಸೊ ಹೊರಗಡೆ ಕೂಡ ಆ ರೀತಿಯಾದಂಥ ಒಂದು ವೆದರಲ್ಲಿ ಒಂದು ಒಳ್ಳೆ ಕಾಫಿ ಕುಡಿದ್ವಿ ಆಫ್ಟರ್ ಬ್ರೇಕ್ಫಾಸ್ಟ್. ತುಂಬ ಚೆನ್ನಾಗಿತ್ತು. ಸೊ ತುಂಬ ಬಿಸಿ ಕಾಫಿ, ಅದು ಆ ರೀತಿಯಾಗಿ ಒಂದು ಕಂಚಿನ ಲೋಟದಲ್ಲಿ ಕೊಡ್ತಾರಲ್ಲ, ಸ್ವಲ್ಪ ಬಿಸಿ ಅನ್ಸುತ್ತೆ ಯಾವಾಗಲೂ, ಯಾಕಂದರೆ ಅದು ಬೇಗ ಕೂಲ್ ಆಗೋದಿಲ್ಲ ಆ ರೀತಿಯಾದ ಒಂದು ಮಟೀರಿಯಲ್ ಯೂಸ್ ಮಾಡಿದಾಗ. ಸೊ ಕಾಫಿ ಚೆನ್ನಾಗಿತ್ತು, ಕುಡ್ಬಿಟ್ಟು ಇನ್ನೇನು ಹೊರಡೋಣ ಅಂತ ಹೊರಟ್ರೆ ಮಳೆ ಗಾಳಿ ಶುರುವಾಯಿತು. ಸೊ ಓಕೆ, ಇನ್ನೇನಿಷ್ಟು ಮಳೆಯಲ್ಲಿ ನಾವು ಹೊರಗಡೆ ಹೋದ್ರೂ ಎಲ್ಲ ಒದ್ದೆ ಆಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲೇ ಶಾಪಲ್ಲೇ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಎಕ್ಸ್ಪ್ಲೋರ್ ಮಾಡಿ ಮನೆಗೆ ಬೇಕಾಗಿರುವಂಥ ಸ್ನ್ಯಾಕ್ಸ್ ಮಕ್ಕಳಿಗೆಲ್ಲ ತೊಗೊಂಡ್ವಿ. ಅಲ್ಲಿಂದ ತೊಗೊಂಡು ನಾವು ನೆಕ್ಸ್ಟು ಹೊರಟಿದ್ದೆ ಎಲ್ಲಿಗೆ ಗೊತ್ತಾ? ಇದು ಬಂದ್ಬಿಟ್ಟು ಕೂಡ್ಲ ಪೆಲೆಕಾಯಿ ಪರ್ಬ 2025 ಅಂತ ಹೇಳ್ಬಿಟ್ಟು. ಪೆಲೆಕಾಯಿ ಅಂದರೆ ಹಲಸಿನಕಾಯಿ ಅಂತ ಹೇಳ್ತೀವಲ್ಲ, ಅದರ ಒಂದು ಹಬ್ಬ ಥರ ಮಾಡ್ತಾರೆ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಸೊ ಹೋಗಿ ನೋಡಿದ್ರೆ ಎಲ್ಲ ಪಾರ್ಕಿಂಗ್ ಎಲ್ಲ ಸ್ವಲ್ಪ ಲೇಟ್ ಆಯ್ತು ಸಿಗೋದು, ಬಟ್ ಅದು ಪಾರ್ಕಿಂಗ್ ನಿಲ್ಲಿಸಿ ಪೆಲಕಾಯಿ ಪರ್ಬಾಗೆ ಎಂಟ್ರಿ ಕೊಟ್ವಿ. ಸೊ ಹೊರಗಡೆನೆ ಹಲಸಿನಕಾಯಿ ಗಿಡಗಳು ಎಷ್ಟು ಇಟ್ಟಿದ್ರು. ನರ್ಸರಿಯಿಂದ ಕೂಡ ಸುಮಾರು ಹಲಸಿನ ಹಣ್ಣಿನ ಗಿಡಗಳು, ಮಾವಿನ ಗಿಡಗಳು, ಆ್ಯಪಲ್, ಲೆಮನ್, ಆರೆಂಜ್, ಈ ರೀತಿಯಾಗಿ ವೆರೈಟಿ ಆಫ್ ನರ್ಸರಿ ಗಿಡಗಳನ್ನೆಲ್ಲ ಕೂಡ ಮಾರಾಟಕ್ಕೆ ಇಟ್ಟಿದ್ರು ಫ್ರೆಂಡ್. ಓಕೆನಾ. ತುಂಬ ಚೆನ್ನಾಗಿತ್ತು. ಇದು ತುಂಬ ದೊಡ್ಡದಾಗಿ ಆರ್ಗನೈಸ್ ಮಾಡಿದ್ರು. ಮತ್ತು ತುಂಬ ಕಡೆಯಿಂದ ಶಾಪ್ಸ್ ಎಲ್ಲ ಹಾಕಿದ್ರು. ಇಲ್ಲಿ ಆ್ಯಕ್ಚುಲಿ ಬಂದ್ಬಿಟ್ಟು ಶಾಪ್ಸ್ ಎಲ್ಲ ಹಾಕಿದ್ರು ನೋಡಿ. ಈ ಒಂದು ಮಳೆಗಾಲಕ್ಕೆ ಬೇಕಾಗಿರೋ ಅಂಥ ಕುರುಕುಲು ತಿಂಡಿಗಳು, ಹಪ್ಪಳ ಆಗಿರಬಹುದು, ಸಣ್ಣ ಸಣ್ಣ ಸಂಡಿಗೆಗಳು ಆಗಿರಬಹುದು, ಡಿಫ್ರೆಂಟ್ ವೆರೈಟಿ ಹಪ್ಪಳಗಳೆಲ್ಲ ಹಾಕಿದ್ರು. ನೆಕ್ಸ್ಟ್ ಮುಂದೆ ಬಂದರೆ ಇಲ್ಲಿ ಸದ್ಗುರು ಅವ್ರದ ಒಂದು ಶಾಪ್ ಇತ್ತು. ಸೊ ನಾನು ಯಾವತ್ತೂ ಯೂಸ್ ಮಾಡಿರಲಿಲ್ಲ, ಹಾಗಾಗಿ ಸ್ವಲ್ಪ ಸದ್ಗುರು ಈ ಸೋಪ್ ತೊಗೊಂಡೆ. ದೆನ್ ಯಾಕಂದರೆ ಅದು ತುಂಬ ಮದುವೆಗಳಿಗೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿದಲ್ಲ, ಮತ್ತು ಅಲೋವೆರಾ ಶಾಂಪು ಕೂಡ ತೊಗೊಂಡೆ. ಸೊ ಇನ್ನು ಮುಂದೆ ಬಂದರೆ ಸ್ವಲ್ಪ ಇಲ್ಲಿ ಸೀಡ್ಸ್ ಎಲ್ಲ ಮಾರ್ತಾಯಿದ್ರು. ನಾನು ಶಾವಂತಿಗೆ, 5 ವೆರೈಟಿ ಆಫ್ ಶಾವಂತಿಗೆ ಅದು ಗಿಡಗಳು ತೊಗೊಂಡೆ. ಇನ್ನು ಮುಂದೆ ಬಂದರೆ ನೋಡಿ, ಏನು ಡಿಫ್ರೆಂಟ್ ವೆರೈಟಿ ಆಫ್ ಶಾಪ್ಸ್ ಎಲ್ಲ ಇತ್ತು ಫ್ರೆಂಡ್. ಓಕೆನಾ. ಯಾಕಂದರೆ ಆಯುರ್ವೇದಿಕ್ ಸುಮಾರು ಇತ್ತು. 5 ವೆರೈಟೀಸ್ ಆಫ್ ಶಾವಂತಿಗೆ ಅಂತ ಹೇಳಿದ್ನಲ್ಲ ನೋಡಿ, ಇದೇ ಕಲರ್ಸ್ 5 ವೆರೈಟಿ. ಇನ್ನು ಮುಂದೆ ಬಂದರೆ ಮಾವು ಎಲ್ಲ ಇತ್ತು. ಸ್ವಲ್ಪ ಮನೆಗೆ ಬೇಕಾಗಿರೋವಂಥ ರತ್ನಗಿರಿ, ದೆನ್ ಮಲ್ಲಿಕಾ, ಅದೆಲ್ಲ ಮಾವಿನ ಹಣ್ಣು ತೊಗೊಂಡ್ವಿ. ತೊಗೊಂಡು ಮತ್ತೆ ಹೊರಗಡೆ ಬಂದಾಗ ಆರ್ಕಿಡ್ ಫ್ಲವರ್ಸ್, ಡಿಫ್ರೆಂಟ್ ವೆರೈಟೀಸ್ ಆಫ್ ಆರ್ಕಿಡ್ ಫ್ಲವರ್ಸ್ ಫ್ರೆಂಡ್. ನಾನು ಎಷ್ಟು ವೆರೈಟೀಸ್ ಆಫ್ ಆರ್ಕಿಡ್ ಫ್ಲವರ್ ಎಲ್ಲೂ ನೋಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಇಷ್ಟೊಂದು ವೆರೈಟಿ ಒಟ್ಟಿಗೆ ನೋಡ್ತಾ ಇರೋದು. ತುಂಬ ಖುಷಿ ಆಯಿತು ನೋಡಿ, ಎಷ್ಟು ವೈಬ್ರೆಂಟ್ ಕಲರ್ಸ್ ಇದೆ, ಎಷ್ಟು ಚೆನ್ನಾಗಿ ಅನ್ನಿಸ್ತು ನನಗೆ ಅದು ನೋಡಿ ಅಂತ ಹೇಳಿ. ತುಂಬ ಖುಷಿ ಕೂಡ ಆಯಿತು, ಇಷ್ಟೊಂದು ವೈಬ್ರೆಂಟ್ ಕಲರ್ಸ್ ಒಟ್ಟಿಗೆ ನೋಡಿದ್ದು ನನಗೆ. ಸ್ವಲ್ಪ ಇದು ಗಿಡಗಳೆಲ್ಲ ಕಾಸ್ಟ್ಲಿನೇ. ಇಷ್ಟು ದೊಡ್ಡ ಗಿಡ ಬೇಕಾದರೆ ಮೋರ್ ದೆನ್ 1500 2000 ಅಲ್ಲಿವರೆಗೂ ಹೋಗಬಹುದು. ಮತ್ತು ತುಂಬ ಚಿಕ್ಕ ಗಿಡ ಅಂದರೆ ಸಿಕ್ಕತ್ತೆ ಒಂದು 500 ಅಷ್ಟಕ್ಕೆಲ್ಲ, ಬಟ್ ನಾನು ತಗೊಳ್ಳಿಲ್ಲ, ಇಲ್ಲಿ ಬೆಳೆಯುತ್ತೋ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಇನ್ನು ಮುಂದೆ ಬಂದರೆ ಸ್ವಲ್ಪ ಪಿಂಗಾಣಿ ಇದೆಲ್ಲ ಇಟ್ಟಿದ್ರು ನೋಡಿಕೊಂಡು. ಗಿಡಗಳು ನಾನು ಮೇಜರ್ಲಿ ನಾನು ಎಲ್ಲೋದ್ರೂ ಈ ಥರ ನರ್ಸರಿಯಲ್ಲಿ ತುಂಬ ಕಾಲ ಕಳೆಯೋದು, ಯಾಕಂದರೆ ತುಂಬ ಮನಸ್ಸಿಗೆ ಖುಷಿ ಕೊಡುತ್ತೆ. ಮತ್ತು ಸ್ವಲ್ಪ ಮುಂದೆ ಬಂದರೆ ನನಗೆ ಅಲ್ಲಿ ಪಾಟ್ ಬೇಕಿತ್ತು. ಸೊ ಮನೆಗೆ ಬೇಕಾಗಿರೋಂಥ ಪಾಟ್ ಎಲ್ಲ ಒಂದಿಷ್ಟು ತೊಗೊಂಡೆ. ಮನೇಲಿ ಅಷ್ಟು ಬಾಲ್ಕನಿನಲ್ಲಿ ಜಾಗ ಇಲ್ಲ, ಬಟ್ ಸ್ಟಿಲ್ ಏನೋ ಒಂದು ಖುಷಿ ನನಗೆ ಗಿಡಗಳನ್ನ ಸಾಕೋದು ಮನೆಯಲ್ಲಿ ಅಂತ ಹೇಳಿದ್ರೆ, ಹಾಗಾಗಿ ಪಾಟ್ ತೊಗೊಂಡು ಮತ್ತು ಅಲ್ಲಿಟ್ಟಿರುವಂತಹ ಲೋಟಸ್ ಗಿಡಗಳನ್ನು ನೋಡಿಕೊಂಡು. ತುಂಬ ವೆರೈಟೀಸ್ ಆಫ್ ಲೋಟಸ್ ಗಿಡಗಳಿತ್ತು, ಅಂದರೆ ಲೈಕ್ ಡಿಫ್ರೆಂಟ್ ಕಲರ್. ಓಕೆ, ಅಷ್ಟು ಕಲರ್ ವೆರೈಟೀಸ್ ಆಫ್ ನಾನು ಕೂಡ ನೋಡಿರಲಿಲ್ಲ ಒಟ್ಟಿಗೆ. ಇಲ್ಲಿ ಅದನ್ನು ಕೂಡ ನೋಡಿದ್ದಾಯಿತು ನಾನು. ವೆರಿ ಸ್ಲೈಟ್ ಡಿಫ್ರೆನ್ಸ್ ಆಫ್ ಕಲರ್ಸ್ ಇತ್ತು, ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು ನೋಡಿ. ಇದು ಬ್ಲೂ ಡಾರ್ಕ್ ಆಯಿತು, ಅದು ಬ್ಲೂ ಲೈಟ್ ಇತ್ತು ನೋಡಿ. ಇದೆಲ್ಲ ತುಂಬ ಚೆನ್ನಾಗಿ ಒಂಥರ ಲ್ಯಾವೆಂಡರ್ ಕಲರ್ ಅಲ್ವಾ, ತುಂಬ ಚೆನ್ನಾಗಿ ಅನ್ನಿಸ್ತದೆ ಇದೆಲ್ಲ ನೋಡಿದ್ರೆ. ಇದೆಲ್ಲ ನೋಡಿಕೊಂಡು ಸೊ ಪರ್ಬ ಮುಗಿಸ್ಕೊಂಡು ಹೊರಟ್ವಿ. ಇದು ಈ ವರ್ಷದ ಒಂದು ಪೆಲಕಾಯಿ ಪರ್ಬ ಅಟೆಂಡ್ ಮಾಡಿದ್ದಾಗಿತ್ತು. ತುಂಬ ಖುಷಿಯಾಗಿತ್ತು. ಫಸ್ಟ್ ಟೈಮ್ ನಾನು ಈ ಥರ ಅಟೆಂಡ್ ಮಾಡ್ತಾ ಇರೋದು ಬ್ಯಾಂಗ್ಳೂರಿಗೆ ಬಂದಮೇಲೆ. ಸೊ ತುಂಬ ಖುಷಿ ಅನ್ನಿಸ್ತು ಇದೆಲ್ಲ ನೋಡಿಬಿಟ್ಟು. ಯಾಕಂದರೆ ಈ ರೀತಿಯಾದಂಥ ಒಂದು ಹಬ್ಬಗಳು ಪರ್ಬ ನಮ್ಮ ಕಡೆ ಎಲ್ಲ ಚಿತ್ರದುರ್ಗ, ಬ್ಯಾಂಗ್ಳೂರಲ್ಲೆಲ್ಲ ಏನು ನಡೆಯೋದಿಲ್ಲ ಅಲ್ವಾ, ಹಾಗಾಗಿ. ಮತ್ತು ಅಲ್ಲಿಂದ ನಾವು ಬಂದಿದ್ದೆ ನೆಕ್ಸ್ಟು ನರ್ಸರಿಗೆ ಬಂದ್ವಿ ಫ್ರೆಂಡ್. ಮನೆಯಲ್ಲಿ ಸ್ವಲ್ಪ ಕಾಂಪೋಸಿಟ್ ಎಲ್ಲ ಖಾಲಿಯಾಗಿ ಹೋಗಿತ್ತು. ಸೊ ಅದಕ್ಕೆ ಈ ಸರಿ ವರ್ಮಿ ಕಾಂಪೋಸಿಟ್ ಅಂತ ಬರುತ್ತಲ್ಲ, ಅದು ತೊಗೊಳ್ಳೋಣ ಅಂತ ಬಂದ್ವಿ. ಸೊ ಅದಕ್ಕೆ ಒಂದು ರೌಂಡಿಗೆ ನರ್ಸರಿ, ಯಾಕಂದರೆ ಗೊತ್ತಲ್ವಾ ನರ್ಸರಿ ಅಂದರೆ ನನಗೆ ತುಂಬ ಇಷ್ಟವಾದಂಥ ಜಾಗ. ಸೊ ಹೋಗಿ ಒಂದು ರೌಂಡೆಲ್ಲ ಸುತ್ತಾಡಿಕೊಂಡು ಗಿಡಗಳೆಲ್ಲ ಮಾತಾಡಿಸ್ಕೊಂಡು ಬರೋದು ನನಗೆ ಒಂಥರ ಮನಸ್ಸಿಗೆ ಖುಷಿ ಕೊಡೋ ಅಂಥ ಕೆಲಸ ನನಗಿದು. ಸೊ ಹಾಗಾಗಿ ಸೊ ಹೀಗೆ ಒಂದು ರೌಂಡ್ ಹೋಗ್ಬಿಟ್ಟು ಮತ್ತು ಬುದ್ಧ ಕೂಡ ಇಟ್ಟಿದ್ರು. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಆ ಒಂದು ನರ್ಸರಿನಲ್ಲಿ ಆ ರೀತಿಯಾಗಿರೋಂಥ ಬುದ್ಧ ಇಟ್ಟು ಒಂದು ರೀತಿಯಾಗಿ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗೆ. ಕಣ್ಣಿಗೂ ತಂಪು ಅನ್ನಿಸ್ತು, ಮನಸ್ಸಿಗೂ ಒಂದು ತಂಪಾಗಿರೋವಂಥ ಭಾವನೆ ಕೊಡ್ತು ನನಗೆ. ಸೊ ಹೀಗೆ ಒಂದು ರೌಂಡೆಲ್ಲ ನರ್ಸರಿ ನೋಡಿಕೊಂಡು ಗಿಡಗಳಿಗೆಲ್ಲ ಹಾಯಿ ಹೇಳ್ಕೊಂಡು ಮುಂದೆ ಬಂದಿದ್ದಾಯಿತು. ಮತ್ತು ಇನ್ನು ಮುಂದೆ ಬಂದು ನೋಡಿದ್ರೆ ಇಲ್ಲೂ ಸುಮಾರು
ಬುದ್ಧ ಸ್ಟ್ಯಾಚೂಸ್ ಎಲ್ಲ ಇಟ್ಟಿದ್ರು. ಓಕೆ, ಎಷ್ಟು ಚೆನ್ನಾಗಿ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇತ್ತು. ಅದು ಒಂದು ಚೆನ್ನಾಗಿ ಅನಿಸ್ತು. ಮತ್ತು ಇನ್ನು ಮುಂದೆ ಬಂದರೆ ನಾನು ಇಲ್ಲಿ ನೋಡಿ ನಮ್ಮ ಹಸ್ಬೆಂಡ್ ಆಗಲೇ ತೊಗೊಂಡಿದ್ರು ವರ್ಮಿ ಕಾಂಪೋಸಿಟ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂತ ಹೇಳಿ. ಇದು ತುಂಬ ಚೆನ್ನಾಗಿ ಮಣ್ಣನ್ನು ಬೂಸ್ಟ್ ಮಾಡತ್ತಂತೆ. ಸೊ ಹಾಗಾಗಿ ಈ ಸರಿ ಟ್ರೈ ಮಾಡೋಣ ಅಂತ ತೊಗೊಂಡೆ ಅದೊಂದು. ದೆನ್ ಪ್ಲೇಟ್ಸ್ ಇರಲಿಲ್ಲ, ಪಾಟ್ ಪ್ಲೇಟ್ಸ್ ಇರುತ್ತಲ್ಲ ಖಾಲಿ ಆಗಿತ್ತು. ಸೊ ಹಾಗಾಗಿ ಅದನ್ನು ಕೂಡ ಒಟ್ಟಿಗೆ ತೊಗೊಂಡು ಬಂದ್ವಿ ಫ್ರೆಂಡ್. ಓಕೆನಾ. ಸೊ ಗಿಡಗಳನ್ನ ಎಷ್ಟು ಸಾರಿ ನೋಡಿದ್ರು ಕಣ್ಣು ಹಾಯಿಸಿದ್ರು ಅದು ಕಡಿಮೆನೆ ನನಗೆ. ಸೊ ಇನ್ನೇನು ಹೊರಗಡೆ ಬರ್ಬೇಕಾದ್ರೆ ಇಲ್ಲೆಲ್ಲ ಮತ್ತೆ ಇಷ್ಟೊಂದು ಪುನಃ ಸುಮಾರು ಗಿಡಗಳನ್ನ ಇಟ್ಟಿದ್ರು ನೋಡಿ. ಚಿಕ್ಕ ಚಿಕ್ಕ ಗಿಡದಲ್ಲಿ ಹೈಬಿಸ್ಕಸ್ ಹೂವೆಲ್ಲ ಬಿಟ್ಟಿತ್ತು. ಅದು ಎಷ್ಟು ವೆರೈಟೀಸ್ ಆಫ್ ಕಲರ್ಡ್ ಹೈಬಿಸ್ಕಸ್ ಗಿಡ. ಸೊ ಇಷ್ಟೆಲ್ಲ ತಗೊಂಡು ನಾವು ಮನೆ ಕಡೆ ಹೊರಟಿದ್ದಾಯ್ತು ಫ್ರೆಂಡ್. ಸೊ ನಮ್ಮನೆ ಇಲ್ಲಿಂದ ತುಂಬಾ ಹತ್ರನೇ ಆಗ್ತದೆ. ಸೊ ಸಂಡೇ ಆಗಿರೋದ್ರಿಂದ ಸ್ವಲ್ಪ ರೋಡ್ ಕೂಡ ತುಂಬಾ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು. ಸೊ ಮನೆಗೆ ಬಂದ್ವಿ. ಇನ್ನೇನು ನಾನು ಮೊನ್ನೆ ಒಂದು ಶಾರ್ಟ್ಸ್ ಹಾಕಿದ್ನಲ್ಲ ಫ್ರೆಂಡ್, ಬ್ಲ್ಯಾಕ್ ರೋಸ್ ಗಿಡ ಮತ್ತೆ ಇವಾಗ ತಗೊಂಬಂದಿರೋ ಅಂತಹ ಶಾವಂತಿಗೆ. ಓಕೆನಾ. ಸೊ ಇಷ್ಟು ಗಿಡಗಳನ್ನ 2 ಗಿಡಗಳನ್ನ ಹಾಕ್ಬೇಕಿತ್ತು. ಸೊ ಹಾಗಾಗಿ ಕಂಪೋಸಿಟ್ ಬೇರೆ ಖಾಲಿ ಆಗಿತ್ತಲ್ಲ, ಹಂಗೆ ತಗೊಂಡು ಕೂಡ ಬಂದಿದ್ದಾಯ್ತು. ಸೊ ಈಗ ಇದೆಲ್ಲ ಇದು ಬೆರೆಸ್ಬಿಟ್ಟು ನೋಡೋಣ ಹೇಗೆ ಹಾಕೋದು ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ನಾವು ಹೇಗೆ ಮಾಡಿದ್ವಿ ಅಂತ ಹೇಳಿದ್ರೆ, ನಾವು ಮಣ್ಣಿತ್ತಲ್ವಾ, ನಾವು ಅದನ್ನ ಮಣ್ಣು ಕೂಡ ನಾನು ಲಾಸ್ಟ್ ಟೈಮ್ ನರ್ಸರಿಗೆ ಹೋದಾಗ ತೊಗೊಂಬಂದಿದ್ದಾಯ್ತು ಫ್ರೆಂಡ್. ಓಕೆನಾ. ಸೊ ಆ ಮಣ್ಣು ಒಂದು 75% ಆಫ್ ಮಣ್ಣು ಹಾಕ್ತೀವಿ, ಮತ್ತು 25% ಆಫ್ ಈ ಥರ ಕಾಂಪೋಸಿಟ್ ಹಾಕ್ತೀವಿ ಫ್ರೆಂಡ್. ಓಕೆನಾ. ಸೊ ಎರಡನ್ನೂ ಚೆನ್ನಾಗಿ ಬೆರೆಸ್ಬೇಕು, ಒಂದಕ್ಕೊಂದು ಚೆನ್ನಾಗಿ ಬೆರೆಸಿದಾಗ ಅದು ಒಂದು ಒಳ್ಳೆ ಕಾಂಪೋಸಿಟ್ ಆಗೇ ಕಾಣುತ್ತೆ. ನಿಮ್ಮ ಮಣ್ಣು ಕೂಡ ಕಾಂಪೋಸಿಟ್ ಥರನೇ ನಿಮಗೆ ವಿಸಿಬಲ್ ಆಗ್ತದೆ. ಓಕೆನಾ. ಸೊ ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಬೇಕಾಗ್ತದೆ. ಸೊ ಆ ರೀತಿಯಾಗಿ ಕಲಸಿ ಆಮೇಲೆ ಹಾಕಿದ್ರೆ ಗಿಡಕ್ಕೆ ಒಂದು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಫ್ರೆಂಡ್. ಈ ಕೆಲಸನ ನನ್ನ ಹಸ್ಬೆಂಡ್ ತುಂಬ ಚೆನ್ನಾಗಿ ಗಿಡಗಳನ್ನ ಹಾಕೋದು ಕೂಡ ಅವ್ರಿಗೆ ತುಂಬ ಇಷ್ಟ ಆಗ್ತದೆ. ಮತ್ತು ಅವರು ಕೂಡ ತುಂಬ ಒಂದು ಗಿಡಗಳನ್ನು ಇಷ್ಟಪಡ್ತಾರೆ. ಸೊ ಹಾಗಾಗಿ ನಮ್ಮ ಕಾಂಬಿನೇಷನಲ್ಲಿ ನಾವು ಬರೀ ಗಿಡಗಳ ಬಗ್ಗೆನೇ ಜಾಸ್ತಿ ಗಮನ ಹರಿಸಿ ತೊಗೊಂಡು ಬರ್ತೀವಿ. ಮತ್ತು ಈ ಒಂದು ಕಾಂಪೋಸಿಟಲ್ಲಿ ಫ್ರೆಂಡ್ ನೋಡಿ, ನೀಮ್ ಮಸ್ಟರ್ಡ್ ಮತ್ತು ಕ್ಯಾಸ್ಟರ್ ಎನ್ರಿಚ್ಡ್ ಅಂತ ಹೇಳಿದೆ ಬರ್ತಿದ್ದಾರೆ ಇಲ್ಲಿ. ಸೊ ಅದೆಲ್ಲ ಒಂದು ಮುಟ್ಟಿದಾಗಲೂ ಕೂಡ ಕಾಂಪೋಸಿಟ್ ಎಷ್ಟು ಸ್ಮೂತಾಗಿ ಒಂದು ರೀತಿಯಾಗಿ ಸ್ಮೆಲ್ಲಿ ಆಗಿತ್ತು, ತುಂಬ ಚೆನ್ನಾಗಿ ಅನ್ನಿಸ್ತು ಅದು. ಮತ್ತು ಇದು ಮಣ್ಣನ್ನು ಬೂಸ್ಟ್ ಮಾಡತ್ತೆ ಅಂತೆ ಫ್ರೆಂಡ್. ರೂಟ್ಗಳನ್ನು ಕೂಡ ಚೆನ್ನಾಗಿ ಬೂಸ್ಟ್ ಆಗಿ ಬೆಳೀಲಿಕ್ಕೆ ಸಹಾಯ ಮಾಡತ್ತೆ ಅಂತೆ. ನೋಡಿ ಈ ರೀತಿಯಾಗಿ ಕಾಂಪೋಸಿಟ್ ನೋಡಿ, ಈ ಮಣ್ಣು ಮತ್ತು ಕಾಂಪೋಸಿಟ್ ಬೆರೆಸಿ ಈ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಫ್ರೆಂಡ್. ಮಿಕ್ಸ್ ಮಾಡಿದ್ಮೇಲೆ ನಾವು ಕಾಂಪೋಸಿಟ್ ಥರನೇ ಕಾಣುತ್ತೆ ಮಣ್ಣು ಬೆರೆಸಿದ್ರು ಕೂಡ. ಓಕೆನಾ. ಸೊ ಅಂದರೆ ನಾವು ಹೇಳಿದ ಅಂದರೆ ಪ್ರಮಾಣ ನೋಡ್ಕೋಬೇಕು ನಾವು. 75-25% ಹಾಕ್ತಾ ಇದೀವಲ್ಲ, ಆ ಪ್ರಮಾಣದಲ್ಲಿ ಹಾಕಬೇಕು. ತುಂಬ ಜಾಸ್ತಿ ಹಾಕಿದ್ರು ಗಿಡ ಮೇ ಬಿ ಚೆನ್ನಾಗಿ ಬರಲಿಕ್ಕಿಲ್ಲ ಅನ್ಸುತ್ತೆ. ಓಕೆನಾ. ಸೊ ಬಟ್ ಇದು ಒಂದು ಆರ್ಗ್ಯಾನಿಕ್ ಫರ್ಟಿಲೈಸ್ ಆಗಿರೋದ್ರಿಂದ ಅಷ್ಟೊಂದು ಗಿಡ ಸುಟ್ಟೋಗೋದು ಆ ರೀತಿ ಎಲ್ಲ ಆಗೋದಿಲ್ಲ ಅಂತ ಅವ್ರು ಹೇಳಿದ್ರು ನಮಗೆ. ಓಕೆನಾ. ಸೊ ನೋಡಿ ಈ ರೀತಿಯಾಗಿ ಇದು ಬ್ಲ್ಯಾಕ್ ರೋಸ್. ಓಕೆನಾ. ನಾನು ತುಂಬ ಸರ್ಚ್ ಮಾಡಿ ಹುಡುಕಿ ತರಿಸಿರುವಂಥ ಪ್ಲ್ಯಾಂಟ್ ಇದು. ನೋಡೋಣ ಅದು ರೋಸ್ ಬಿಟ್ಟ ಮೇಲೆ ನಿಮಗೆ ನಾನು ಶೇರ್ ಮಾಡ್ತೀನಿ ಫ್ರೆಂಡ್, ಒಂದು ವಿಡಿಯೋ ಮಾಡಿಬಿಟ್ಟು ಶೇರ್ ಮಾಡ್ತೀನಿ. ಓಕೆನಾ. ಮತ್ತು ನಾವೇನು 5 ವೆರೈಟೀಸ್ ಆಫ್ ಶಾವಂತಿಗೆ ತೊಗೊಂಡಿದ್ವಲ್ಲ, ಅದನ್ನು ಕೂಡ ಒಂದೇ ಪಾಟಲ್ಲೇ ಎಲ್ಲ 5 ವೆರೈಟೀಸ್ ಗಿಡಗಳನ್ನು ಹಾಕಿದ್ವಿ. ಸೊ ಈ ರೀತಿಯಾಗಿ ಆಯಿತು ಫ್ರೆಂಡ್. ಮತ್ತು ನನ್ನ ಗಾರ್ಡನ್ ಸ್ವಲ್ಪ ಇನ್ನೂ ಹಾಗೆ ಹೀಗೆ ದಿನಕ್ಕೆ ನಂಗೆ ನೀಟ್ ಮಾಡೋಕ್ಕಾಗಿಲ್ಲ ಆ್ಯಕ್ಚುಲಿ ಡ್ಯೂ ಟು ಸಮ್ ಬ್ಯುಸಿ ಶೆಡ್ಯೂಲ್. ಓಕೆನಾ. ಸೊ ಬಟ್ ಚೆನ್ನಾಗಿ ಬೆಳ್ಕೊಂಡಿದೆ ಗಿಡಗಳೆಲ್ಲ. ಬಟ್ ಮಳೆ ಸ್ವಲ್ಪ ಜಾಸ್ತಿ ಆಗಿ ತುಳಸಿ ಅಂತೂ ಸ್ವಲ್ಪ ಎಲ್ಲ ಬೀಳ್ಸ್ಕೊಂಡ್ಬಿಟ್ಟಿತ್ತು. ಬಟ್ ಬೇರೆ ಗಿಡಗಳೆಲ್ಲ ಓಕೆ ಅನ್ನೋ ಥರ ಚೆನ್ನಾಗಿ ಬೆಳೆದಿದೆ. ಸೊ ಬಟ್ ಇದೆಲ್ಲ ಒಂದು ಇದರಲ್ಲಿ ನಾನು ಇನ್ನೊಂದು ಸರಿ ಚೆನ್ನಾಗಿ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಫ್ರೆಂಡ್. ಓಕೆನಾ. ನಮ್ಮ ಒಂದು ಮನೆ ಸ್ಮಾಲ್ ಗಾರ್ಡನ್. ಸೊ ಫ್ರೆಂಡ್, ಹೋಪ್ ದಿಸ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಥ್ಯಾಂಕ್ ಯು.